ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವೀರಭದ್ರನ ನೌಟುಕಿ ಆಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿದ್ಧವಾಗಿ ಬಂದಿದ್ದಂತಹ ಪಾರು ನಿಜಕ್ಕೂ ವೀರಭದ್ರನ ಪಾಲಿಗೆ ಭದ್ರಕಾಳಿ ಆಗ್ತದಾಳೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಮೊದಲಿಂದ ಕೂಡ ಪಾರುಗೆ ಅನ್ನಿಸ್ತಾ ಇತ್ತು ಈ ಊರಲ್ಲಿ ಗ್ರಾಮ ಪಂಚಾಯತಿ ಇದ್ಕೊಂಡು ಗ್ರಾಮ ಪಂಚಾಯತಿ ಅಧ್ಯಕ್ಷ ನಮ್ಮ ಅಪ್ಪನೇ ಆಗಿದ್ರು ಕೂಡ ಯಾವುದೇ ರೀತಿ ಕೆಲಸಗಳು ನಡೀತಾ ಇಲ್ಲ. ನಮ್ಮಪ್ಪ ಏನು ಮಾಡ್ತಿರ್ಬೋದು, ಈ ಊರಲ್ಲಿ ಒಂದು ಫೆಸಿಲಿಟೀಸ್ ಕೂಡ ಇಲ್ಲ, ಅದ್ರ ಬಗ್ಗೆ ಅವನು ಯೋಚನೆ ಮಾಡಿ ಕೆಲಸ ಮಾಡಬೇಕಿತ್ತಲ್ವ. ಆದರೆ ನಮ್ಮಪ್ಪ ಏನು ಮಾಡ್ತಿದ್ದಾನೆ, ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ನೋಡಲೇಬೇಕು ಅಂತ ಪಾರು ಅಂದ್ಕೊಂಡಿರೋದಕ್ಕೆ ಸರಿಯಾಗಿ ವೀರಭದ್ರ ಮತ್ತು ಆ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂಥ ಅಧಿಕಾರಿ ಇಬ್ಬರು ಕೂಡ ರೈಡ್ ಹ್ಯಾಂಡ್ ಆಗಿ ಪಾರು ಕೈಗೆ ಸಿಕ್ಕಿಬೀಳ್ತಾರೆ. ಅಲ್ಲಿ ಎಲೆಕ್ಷನ್ ಹೇಗೆ ನಡೆಯುತ್ತೆ, ಇಲ್ಲಿ ವೀರಭದ್ರ ಹೇಗೆ ಗೆಲ್ತಾರೆ ಎಲ್ಲವನ್ನ ಕೂಡ ಆಕೆ ರೆಕಾರ್ಡ್ ಮಾಡ್ಕೋತಾಳೆ. ರೆಕಾರ್ಡ್ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಇಲ್ಲಿ ವೀರಭದ್ರ ಹಾಗೆ ಆ ಒಂದು ಅಧಿಕಾರಿಯನ್ನು ಬಂಧಿಸಿ ನೀವು ಇಲ್ಲಿಂದ ಟ್ರಾನ್ಸ್ಫರ್ ಆಗಬೇಕಾಗತ್ತೆ, ಇಲ್ಲ ಅಂದರೆ ಇದನ್ನು ನಾನು ಸರ್ಕಾರಕ್ಕೆ ಸಲ್ಲಿಸಬೇಕಾಗತ್ತೆ ಅಂದಾಗ ವ್ಯಕ್ತಿ ಕೂಡ ಪಾರು ಮಾತನ್ನು ಒಪ್ಕೊಂಡು ಅಲ್ಲಿಂದ ಹೋಗ್ತಾರೆ. ಜೊತೆಗೆ ಇಲ್ಲಿ ವೀರಭದ್ರನ ಆಟಕ್ಕೆ ಫುಲ್ ಸ್ಟಾಪ್ ಇಡುವುದಕ್ಕೆ ಪಾರು ಸಿದ್ಧವಾಗ್ತಾಳೆ. ಈ ಬಾರಿ ಎಲೆಕ್ಷನಲ್ಲಿ ನನ್ನ ಗಂಡ ಶಿವಣ್ಣ ನಿಲ್ತಾನೆ, ಗೆಲ್ಲಿಸ್ತೀನಿ, ನೋಡ್ತಾರು. ಇಷ್ಟು ದಿನ ನಿನ್ನ ಮುಂದೆ ಯಾರೂ ಇರಲಿಲ್ಲ, ಆದರೆ ಇನ್ನು ಮುಂದೆ ನನ್ನ ಗಂಡ ಶಿವಣ್ಣನೇ ಇರ್ತಾನೆ ಅಂತ ಹೇಳಿ ಪಾರು ಹೋಗ್ತಿದ್ದಾಗೆ ವೀರಭದ್ರ ತನ್ನ ಕುತಂತ್ರ ಬುದ್ಧಿಯನ್ನು ತೋರಿಸೇ ಬಿಡ್ತಾನೆ. ಮಗಳು ಹೋಗಿ ಶಿವಣ್ಣನ ಹತ್ರ ಹೇಳಿ ಎಲೆಕ್ಷನ್ಗೆ ನಿಲ್ಲಿಸೋದಕ್ಕೂ ಮೊದಲೇ ತಾನೇ ಶಿವಣ್ಣನ ಕರೆದು, ನನ್ನ ದೊಡ್ಡ ಅಧಿಕಾರಿಗಳು ಹೇಳಿದರು, ನಮ್ಮ ಪಕ್ಷದವರು ನೀವು ನಿಲ್ಲೋದು ಬೇಡ, ಈ ಬಾರಿ ನಿಮ್ಮ ಅಳಿಯನ್ನ ನಿಲ್ಲಿಸಿ, ಜನರ ವಿಶ್ವಾಸ ಇದೆ, ಖಂಡಿತವಾಗ್ಲೂ ನಮ್ಮ ಪಕ್ಷಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳಿಸಿ ಇಲ್ಲಿ ಶಿವಣ್ಣ ಒಪ್ತೇ ಇದ್ರು. ಫೋರ್ಸ್ ಮಾಡಿಸಿ ಆಗ ಶಿವಣ್ಣ ತನ್ನ ಮಾವನಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ರೆಸ್ಪೆಕ್ಟ್ ಇಂದಾಗಿ ಆ ಒಂದು ಎಲೆಕ್ಷನ್ಗೆ ನಿಲ್ಲುವುದಕ್ಕೆ ಒಪ್ಕೋತಾರೆ. ಆ ಒಂದು ವಿಷಯವನ್ನ ಪಾರು ಹತ್ರ ಹೇಳೋದಕ್ಕೆ ಹೆದರುತ್ತಾರೆ. ಬಿಕಾಸ್ ಪಾರು ಒಪ್ಕೋತಾಳೋ ಇಲ್ವೋ ಅಂತ ಹೇಳಿ ಮೊದಲೇ ಮಾವನ ಕಂಡ್ರೆ ಆಗಲ್ಲ, ಮಾವ ಹೇಳಿರೋದು ಅಂತ ಗೊತ್ತಾದರೆ ಏನು ಮಾಡಬಹುದು ಅಂತ. ಆದರೆ ಈ ವಿಷಯವನ್ನ ಹೇಳಿದಾಗ ಪಾರುಗೆ ನಿಜಕ್ಕೂ ಖುಷಿ ಆಗುತ್ತೆ. ತಾನೇ ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದು, ಅಂಥದ್ರಲ್ಲಿ ಇವನು ಅಪ್ಪನ ಮಾತನ್ನ ಕಟ್ಕೊಂಡು ಹೇಗೋ ಎಲೆಕ್ಷನ್ಗೆ ನಿಂತ್ಕೊತಾನೆ. ಖಂಡಿತವಾಗ್ಲೂ ಇದರಿಂದ ಅಪ್ಪನ ಪಿತೂರಿ ಬೇರೆನೇ ಇದೆ, ಅದನ್ನು ನೋಡೋಣ. ಮೊದಲು ಇಲ್ಲಿ ಶಿವಣ್ಣ ಎಲೆಕ್ಷನ್ಗೆ ನಿಂತ್ಕೊಳ್ಳೋಕೆ ಒಪ್ಕೊಂಡ್ರಲ್ವ ಮಾವ, ಅಷ್ಟು ಸಾಕು ಅಂತ ಪಾರು ಅನ್ಕೋತಾರೆ. ಇತ್ತ ಕಡೆ ಎಲೆಕ್ಷನ್ನ ನಿಲ್ಲಬೇಕು ಅಂದರೆ ನಾಮಿನೇಷನನ್ನು ಫೈಲ್ ಮಾಡಬೇಕಾಗತ್ತೆ. ಹಾಗಾಗಿ ಶಿವಣ್ಣ ಜನಗಳ ಜೊತೆ ಹೋಗಿ ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ. ಆತ ಕಡೆ ಫೈಲ್ ಮಾಡಿಸೋದ್ರ ಮುಖಾಂತರ ಮತ್ತೊಂದು ಪೆಟ್ಟನ್ನು ಕೊಡೋದಕ್ಕೆ ವೀರಭದ್ರ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಜನಗಳೆಲ್ಲ ಜೈಕಾರ ಹಾಕ್ತಿರೋ ಸಮಯದಲ್ಲಿ ಶಿವಣ್ಣನಿಗೆ ಪಾರು ಕಾಲ್ ಮಾಡ್ತಾರೆ, ಎಲ್ಲಿದೆಯಾ ಏನು ಅಂದಾಗ ಇಲ್ಲಿ ನಾಮಿನೇಷನ್ನ ಕೊಟ್ಟು ಬರ್ತಿದ್ದೀನಿ ಅಂತ ಹೇಳಿ ಕಾಲ್ನಲ್ಲಿರ್ತಾರೆ ಶಿವಣ್ಣ. ಅದೇ ಒಂದು ಸಮಯಕ್ಕೆ ವೀರಭದ್ರ ತನ್ನ ಛತ್ರಿ ಜೊತೆ ಅಲ್ಲಿಗೆ ಬರ್ತಾರೆ. ಬಂದದ್ದೇ ಇಲ್ಲಿ ಶಿವಣ್ಣ ನನ್ನ ಕರೀತಾರೆ. ಶಿವಣ್ಣ ಫೋನ್ ಕಟ್ ಮಾಡೋದಿಲ್ಲ, ಹಾಗೆ ಫೋನ್ ತಗೊಂಡು ವೀರಭದ್ರ ಅವರ ಬಳಿಗೆ ಹೋಗ್ಬಿಡ್ತಾರೆ. ಮವ ನೀನು ಹೇಳಿದಾಗೆ ಎಲೆಕ್ಷನ್ ನಿಂತು ನಾಮಿನೇಷನನ್ನು ಫೈಲ್ ಮಾಡಿಸಿದ್ದೆ ಅಂತ ಹೇಳಿದಾಗ, ಅಯ್ಯೋ ನನಗೂ ಕೂಡ ಎಷ್ಟು ಖುಷಿ ಆಗಿತ್ತು, ನಮ್ಮ ಪಕ್ಷದವರು ನಿನ್ನನ್ನು ನಿಲ್ಲಿಸಬೇಕು ಅಂತ ಹೇಳಿದಾಗ. ಆದರೆ ಇವತ್ತು ತುಂಬ ಬೇಜಾರಾಗ್ತದೆ, ಯಾಕಂದರೆ ಈಗ ತಾನೇ ಕಾಲ್ ಮಾಡಿ ನಿಮ್ಮ ಅಳಿಯನನ್ನು ನಾಮಿನೇಷನಿಂದ ಹೊರಗಡೆ ಬರೋಕೆ ಹೇಳಿ ಅಂತ ಹೇಳಿಬಿಟ್ರು ಅಂದಾಗ, ಏನು ಹೇಳ್ತಿದ್ಯಾ ಮವ ಅಂತ ಹೇಳಿ ಶಿವಣ್ಣ ಕೇಳಿದಾಗ, ಹೌದು ಶಿವು, ನಾನೇನು ಬೇಡ ಅಂತ ಹೇಳ್ದ, ಏನಿದಲ್ಲ ಒಮ್ಮೆ ಹಾಕ್ಸಿ ಅನ್ನೋದು, ಒಮ್ಮೆ ಬೇಡ ಅಂತ ಹೇಳೋದು, ಇದರಿಂದ ನಾವು ಹೇಗೆ ಅವನು ಮುಖ ತೋರಿಸೋಕ್ಕಾಗತ್ತೆ, ಈ ರೀತಿ ಮಾಡೋದು ತಪ್ಪಲ್ವಾ ಅಂತೆಲ್ಲ ಪ್ರಶ್ನೆ ಮಾಡಿದೆ, ಜೋರು ಮಾಡಿದೆ, ಗಲಾಟೆ ಮಾಡಿದೆ. ಆದರೆ ದೊಡ್ಡವರು ಏನು ಮಾಡೋಕ್ಕಾಗತ್ತೆ, ಅವ್ರ ಮುಂದೆ ಅವ್ರ ಮಾತನ್ನು ಕೇಳಲೇಬೇಕಾಗತ್ತಲ್ವಪ್ಪ, ದಯವಿಟ್ಟು ತಪ್ಪು ತಿಳ್ಕೊಬೇಡ ಅಂತ ಹೇಳಿದಾಗ, ಅಯ್ಯೋ ಮಾವ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ, ನೀನು ಹೇಳಿದೆ ಅಂತಾನೆ ಎಲೆಕ್ಷನ್ಗೆ ನಿಂತದ್ದು, ನಾಮಿನೇಷನ್ಗೆ ಫೈಲ್ ಮಾಡಿಸಿದ್ದು, ನಾಮಿನೇಷನ್ನ ಫೈಲ್ ಮಾಡಿದ್ದು, ಅಂಥದ್ರಲ್ಲಿ ಇವಾಗ ವಾಪಸ್ ತೊಗೊಳ್ಳೋದು ನನಗೇನು ದೊಡ್ಡ ವಿಚಾರ ಆಗೋದಿಲ್ಲ, ನೀನು ಹೇಳಿದೆ ಅಂದಮೇಲೆ ತಗೋತೀನಿ, ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ಹೇಳ್ತಿದ್ದಾರೆ ಶಿವು. ಇದನ್ನೆಲ್ಲವನ್ನ ಕೂಡ ಪಾರು ಅಲ್ಲಿ ಕೇಳಿಸ್ಕೊತದಾಳೆ, ಸೆಟ್ ಆಗ್ತದಾಳೆ. ಇದರ ನಡುವೆ ವೀರಭದ್ರ ಅವರು ಶಿವಣ್ಣಂಗೆ, ನೀನು ಈ ಒಂದು ನಾಮಿನೇಷನನ್ನು ಮತ್ತೆ ವಾಪಸ್ ತಗೊಳ್ಳೋ ವಿಷಯವನ್ನು ಜನರಿಗಾಗಲಿ, ನಿನ್ನ ಹೆಂಡತಿಗಾಗಲಿ, ನಿನ್ನ ಮನೆಯವ್ರಿಗಾಗಲಿ ಯಾರಿಗೂ ಕೂಡ ಹೇಳಬಾರ್ದು, ಅದು ಗುಟ್ಟಾಗೆ ಇರಬೇಕು, ಇಲ್ಲ ಎಡವಟ್ಟಾಗತ್ತೆ ಅಂತ ಹೇಳಿದಾಗ, ಖಂಡಿತ ಮಾವ ಏನೂ ಮಾಡೋದಿಲ್ಲ, ಯಾರಿಗೂ ಹೇಳೋದು ಕೂಡ ಇಲ್ಲ ನಾನು ಅಂತ ಹೇಳಿ ಶಿವು ಹೇಳ್ತಾರೆ. ಬಿಕಾಸ್ ಇಲ್ಲಿ ವೀರಭದ್ರ ಅವರ ಸ್ಕೆಚ್ ಆಗಿದ್ದದ್ದು, ಪಾರು ನಾಮಿನೇಷನನ್ನು ಫೈಲ್ ಮಾಡಿಸಿ ಎಲೆಕ್ಷನ್ಗೆ ನಿಲ್ಲಿಸಿದ್ರೆ ಅದರಲ್ಲಿ ತಾನು ಗೆಲ್ಲುವುದಿಲ್ಲ ಅನ್ನೋದು ವೀರಭದ್ರಾಗ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ವೀರಭದ್ರ ಎಂಥ ಕುತಂತ್ರಿ ಅಂತ ಗೊತ್ತು, ಶಿವಣ್ಣ ಎಂಥ ಒಳ್ಳೆ ಹೆಸರನ್ನು ಗಳಿಸ್ಕೊಂಡಿದ್ದಾರೆ ಅಂತ ಗೊತ್ತು. ಅದೇ ಕಾರಣಕ್ಕೆ ಪಾರು ಮಾಡೋಕ್ಕೂ ಮುನ್ನನೇ ತಾನೇ ಶಿವಣ್ಣನ ನಾಮಿನೇಷನನ್ನು ಫೈಲ್ ಮಾಡಿಸಿ ಮತ್ತೆ ಅದನ್ನು ಹೊರಗಡೆ ತೆಗೆಯುವಾಗೆ ಮಾಡಿದ್ರೆ ಮತ್ತೆ ಆತ ಪಾರು ಹೇಳಿದ್ರು ಕೂಡ ಫೈಲ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಮುಖಾಂತರವಾಗಿ ಶಿವಣ್ಣನನ್ನು ಈ ಬಾರಿ ಎಲೆಕ್ಷನ್ನಿಂದ ದೂರ ಉಳಿಸ್ಬೋದು, ಹೊರಗಡೆ ನಿಲ್ಲಿಸ್ಬೋದು ಅನ್ನೋದು ವೀರಭದ್ರನ ಪ್ಲಾನ್ ಆಗಿತ್ತು. ಹಾಗೆ ಒಂದು ಪ್ಲಾನನ್ನು ಅವರು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟನ್ನು ಮಾಡಿದರು. ಬಟ್ ಆ ಒಂದು ಫೋನ್ ಕಾಲ್ ನಿಜಕ್ಕೂ ಕೂಡ ಎಲ್ಲವನ್ನ ಕೂಡ ಉಲ್ಟಾ ಮಾಡುತ್ತೆ. ಯಾಕಂದರೆ ಇದೆಲ್ಲವನ್ನ ಕೂಡ ಕೇಳಿಸ್ಕೊಂಡಂತಹ ಪಾರು ಅಲ್ಲಿಂದಾನೇ ಹೊರಟು ವೀರಭದ್ರ ಮತ್ತು ಶಿವಣ್ಣ ಇರ್ತಕ್ಕಂಥ
ಜಾಗಕ್ಕೆ ಬರ್ತಿದ್ದಾಳೆ. ಇತ್ತ ಕಡೆ ಜಿಮ್ಸಿ ನನಗೆ ಅಪ್ಪ ಅಮ್ಮ ಗುಂಡುವಿನ ಬೆಲೆ ಏನು ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಇಲ್ಲಿ ಪಿಂಕಿ ಮನೆಯಲ್ಲಿರ್ತಕ್ಕಂಥ ಜಿಮ್ಸಿನ ನನ್ನ ಕಂಡ್ರೆ ಅಪ್ಪಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಯಾಕಂದರೆ ಅವ್ನ ಕೈಯಲ್ಲಿ ಆಸ್ತಿನೇ ಇಲ್ಲ, ಅವ್ನು ಯಾಕೆ ಬೇಕು ಅಂತ. ಇಷ್ಟು ದಿನ ತನ್ನ ಮಗಳನ್ನು ಬಿಟ್ಟು ಆತನನ್ನು ಪ್ರೀತಿಸಿದ್ದು, ಮದುವೆ ಮಾಡ್ಸೋಕೆ ಹೋಗಿದ್ದು ಎಲ್ಲವೂ ಕೂಡ ಪಿಂಕಿನ ತಂದೆನೇ ಆಗಿದ್ರು. ಇವತ್ತು ಆ ಆಸ್ತಿ ಗುಂಡು ಪಾಲಾಗ್ತದಾಗೆ ಇಲ್ಲಿ ಪಿಂಕಿಯ ತಂದೆ ನಿಜಕ್ಕೂ ಜಿಮ್ಸಿನ ನನ್ನ ಒಂದು ರೀತಿ ತಾತ್ಸಾರವಾಗಿ ಕಾಣ್ತಿದ್ದಾರೆ. ಮನೆಯಲ್ಲಿ ಯಾವುದೇ ರೀತಿಯ ಅಡುಗೆ ಮಾಡಿಲ್ಲ, ನೀರು ಕೂಡ ಇಟ್ಟಿಲ್ಲ. ಈ ಕಡೆ ಜಿಮ್ಸಿನ ಬಂದು ಏನೂ ಊಟ ಇಲ್ಲ, ಅಡುಗೆ ಇಲ್ಲ, ನೀರು ಕೂಡ ಇಲ್ಲ, ನಿನ್ನ ಹತ್ರ ದುಡ್ಡಿದ್ರೆ ಕೊಡು ಅಂತ ಹೇಳಿ ಕೇಳ್ತಿದ್ದಾಗೇ ಅಲ್ಲಿಗೆ ಪಿಂಕಿಯ ತಂದೆ ಊಟ ತಗೊಂಡು ಎಂಟ್ರಿ ಕೊಡ್ತಾರೆ. ಊಟ ತರ್ತಿದ್ದಾಗೆ ಫುಲ್ ಖುಷಿ ಆಗಿಬಿಡುತ್ತೆ ಜಿಮ್ಸಿ. ನನಗೆ ಹೊಟ್ಟೆ ಹಸುವಾಗ್ತಿತ್ತು, ಬೇಬಿಗೂ ನನಗೂ ಕೊಡಿ ಅಂತ ಹೇಳಿದಾಗ ನಿನಗೆಲ್ಲಪ್ಪ ತರಲಿ, ನನ್ನ ಹತ್ರ ಇರೋದು ಸ್ವಲ್ಪ ದುಡ್ಡಿಲ್ಲ ಅಂತ ದಿನಸಿ ತರಲಿಲ್ಲ, ಹಾಗಾಗಿ ಹೋಟೆಲಲ್ಲಿ ಹೋಗಿ 2 ಪ್ಯಾಕೆಟ್ ಊಟ ಕಟ್ಟಿಸ್ಕೊಂಡು ಬಂದೆ. ನಿನ್ನೂ ಸಾಕಾಗ್ತು, ನನ್ನ ಹತ್ರ ಎಲ್ಲಿಂದ ದುಡ್ಡು ಇರಬೇಕು, ನೀನು ಕೊಟ್ಟರೆ ಹೋಗ್ಬಿಟ್ಟು ತೊಗೊಂಡು ಬಂದುಬಿಡ್ತೀನಿ ನಾಳೆ, ಅಂದರೆ ಕೊಟ್ಬಿಡಿ ಕಾಸನ್ನ ಅಂತ ಕೇಳ್ತಾರೆ. ಪೈಸೆ ಇಲ್ಲ ಇಲ್ಲಿ ಜಿಮ್ಸಿನ ಹತ್ರ. ಆಗ ಜಿಮ್ಸಿ ನನಗೆ ಅನಿಸುತ್ತೆ ಅವತ್ತು ಗುಂಡುಗೆ ನಮ್ಮಮ್ಮ ಒಂದು ತೊತ್ತು ಊಟ ಕೂಡ ಇಡ್ತಿರ್ಲಿಲ್ಲ. ಆದರೆ ಅವಳು ಒಂದಿನ ಕೂಡ ನನಗೆ ಊಟ ಇಲ್ಲ ಅಂತ ಹೇಳಲಿಲ್ಲ, ಗಲಾಟೆ ಮಾಡಲಿಲ್ಲ, ಅಪ್ಪಂಗೆ ಹೇಳಲಿಲ್ಲ, ಅವ್ರ ಅಣ್ಣಂಗೆ ಹೇಳಲಿಲ್ಲ. ಎಷ್ಟೆಲ್ಲ ಸಹಿಸ್ಕೊಂಡಿದ್ಲು ಗುಂಡು ಅಂತ ಹೇಳಿ. ಗುಂಡು ಬೆಲೆ ಗೊತ್ತಾಗ್ತದೆ. ಈ ಕಡೆ ನಾನು ಬರ್ತೀನಿ 1 ನಿಮಿಷ ಅಂತ ಹೇಳಿ ಹೊರಟು ಬಂದುಬಿಡ್ತಾರೆ. ಹಾಗಿದ್ರೆ ನಿಜಕ್ಕೂ ಇಲ್ಲಿ ಪಿಂಕಿ ಮನೆಯಿಂದ ಪರ್ಮನೆಂಟಾಗೇ ಹೊರಟು ಬರ್ತಾರೆ ಜಿಮ್ಸಿನ. ಖಂಡಿತವಾಗ್ಲೂ ಮನಸ್ಸು ಈಗ ಆಲ್ರೆಡಿ ಬೇಸತ್ತು ಹೋಗಿದೆ. ಪಿಂಕಿ ಏನು, ಅವ್ರ ಅಪ್ಪ ಏನು ಎಲ್ಲ ಗೊತ್ತಾಗ್ತದೆ. ಇನ್ನು ಪಿಂಕಿ ಬಗ್ಗೆ ಅಷ್ಟಾಗಿ ಜಿಮ್ಸಿ ನನಗೇನು ಬೇಜಾರಾಗಿಲ್ಲ. ಯಾಕಂದರೆ ಪಿಂಕಿ ಈ ಕ್ಷಣಕ್ಕೂ ಕೂಡ ಜಿಮ್ಸಿನೇ ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಅವಳ ತಂದೆ ಕೊಟ್ಟಿರ್ತಕ್ಕಂಥ ಆ ಒಂದು ತಮಿಳ್ನಾಡಿನ ಮಿನಿಸ್ಟ್ರಿನ ಪ್ರಪೋಸಲ್ನ ನೋಡಿದಂತಹ ಪಿಂಕಿ ನಿಜಕ್ಕೂ ಆ ಫೋಟೋವನ್ನು ನೋಡಿದ್ದೆ ಮರಳಾಗಿದ್ದಾಳೆ. ಅವನಿಗೂ ಜಿಮ್ಸಿ ನನಗೂ ಏನಿದೆ ಇವರಿಬ್ಬರ ನಡುವೆ, ನಿಜಕ್ಕೂ ಇವನ್ನೇ ಕಟ್ಕೋಬೇಕಲ್ವ ನಾನು. ಜಿಮ್ಸಿ ನನ್ನ ಹತ್ರ ಏನೂ ಇಲ್ಲ, ನಾನು ಜಸ್ಟ್ ಆ ಗುಂಡು ವಿರುದ್ಧ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಈ ಜಿಮ್ಸಿ ನನಗೋಸ್ಕರ ನಾನು ಕಷ್ಟ ಅನುಭವಿಸ್ಬೇಕಾ, ಇಲ್ಲ ನಾನು ಬಿಂದಾಸ್ ಆಗಿರಬೇಕು ಅಂತ ಹೇಳಿ ಜಿಮ್ಸಿ ನನ್ನನ್ನು ಮರೆತು ಮಿನಿಸ್ಟರ್ನ ಮದುವೆ ಆಗೋದಕ್ಕೆ ಸಿದ್ಧವಾಗಿದ್ದಾಳೆ. ಈ ಒಂದು ವಿಶ್ವ ಜಿಮ್ಸಿ ನನಗೆ ಗೊತ್ತಾಗುತ್ತೆ. ಜಿಮ್ಸಿನ ರಿಕ್ವೆಸ್ಟ್ ಮಾಡ್ಕೋತಾರೆ. ಬಟ್ ಖಂಡಿತವಾಗ್ಲೂ ಜಿಮ್ಸಿ ನನಗೆ ದೊಡ್ಡ ಅವಮಾನ ಆಗುತ್ತೆ ಪಿಂಕಿಯಿಂದ. ಇಷ್ಟು ದಿನ ಪಿಂಕಿ ಅಪ್ಪ ಅವಮಾನ ಮಾಡ್ತಿದ್ರು, ಆದರೆ ಇವತ್ತು ಪಿಂಕಿನೇ ಜಿಮ್ಸಿ ನನಗೆ ಅವಮಾನ ಮಾಡ್ತಿದ್ದಾಳೆ. ದುಡ್ಡಿಲ್ಲ ಅಂದರೆ ಹೇಗೆ ಜೀವನ ಮಾಡೋಕ್ಕಾಗುತ್ತೆ, ಒಪ್ಪತ್ತು ಊಟಕ್ಕೂ ಕಷ್ಟಪಡ್ತಿದ್ಯಾ ಅಂಥದ್ರಲ್ಲಿ ನನ್ನ ಮುಂದೆ ಫ್ಯೂಚರ್, ನನ್ನ ಅಲ್ಲಿ ಬರ್ತಕ್ಕಂಥ ಮಕ್ಕಳನ್ನು ಅವ್ರಿಗೆ ಫ್ಯೂಚರ್ ಕೊಡೋಕ್ಕಾಗತ್ತಾ, ನೋಡ್ಕೊಳಕ್ಕಾಗತ್ತಾ? ಖಂಡಿತ ಇಲ್ಲ. ನಿನ್ನಿಂದ ನಾನು ಯಾಕೆ ಬರಬೇಕು? ಆ ಪ್ರೀತಿಗೋಸ್ಕರ ನಿಜ ಹೇಳಬೇಕು ಅಂದರೆ ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲವೇ ಇಲ್ಲ. ಆ ಗುಂಡು ನಿನ್ನನ್ನು ಮದುವೆ ಆದ್ಲು, ನನಗೆ ಸಿಗಬೇಕಾಗಿದ್ದು ಅವಳಿಗೆ ಸಿಕ್ಕ ಅನ್ನೋ ಒಂದು ಸೇಡ್ಗೆನೆ ನಾನು ನಿನ್ನನ್ನು ಪಡ್ಕೋಬೇಕು ಮದುವೆ ಆದಮೇಲೂ ಅಂತ ಅಂದ್ಕೊಂಡಿದ್ದೆ ಹೊರತು ಅದರಿಂದ ಯಾವುದೇ ಪ್ರೀತಿ ಕೂಡ ಇಲ್ಲ ಅನ್ನೋ ಸತ್ಯವನ್ನು ರಿವೀಲ್ ಮಾಡ್ತಾಳೆ. ಇದರಿಂದಾಗಿ ನಿಜಕ್ಕೂ ಜಿಮ್ಸಿನ ಕುಸಿದು ಹೋಗ್ತಾರೆ. ತದನಂತರ ಕೊನೆಗೂ ಹಳೆ ಪಾದುವೆ ಗತಿ ಅಂತ ಹೇಳಿ ಮತ್ತೆ ತನ್ನ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಇಲ್ಲಿ ಅಪ್ಪ ಅಮ್ಮನ ಎಲ್ಲರ ಬೆಲೆಗಿಂತ ಮುಖ್ಯವಾಗಿ ಆತನಿಗೆ ಗುಂಡುವಿನ ಬೆಲೆ ಗೊತ್ತಾಗಿದೆ. ಯಾಕಂದರೆ ಗುಂಡು ತನ್ನನ್ನು ಎಷ್ಟು ಇಷ್ಟಪಡ್ತಿದ್ಲು, ನಾನು ಏನು ಮಾಡಿದ್ರು ಒಂದಿನ ನನ್ನ ಬಿಟ್ಕೊಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಇವತ್ತು ನಾನು ಗುಂಡುಗೆ ಮೋಸ ಮಾಡಿ ಪಿಂಕಿ ಬಳಿಗೆ ಹೋದೆ, ಆದರೆ ಪಿಂಕಿ ನನಗೆ ಮೋಸ ಮಾಡಿಬಿಟ್ಲು ಅಂತ ಹೇಳಿ ಫೈನಲಿ ಶಿವಣ್ಣನ ತಂಗಿ ಗುಂಡುವನ್ನು ಒಪ್ಪಿ ಅಪ್ಕೊಂಡಿದ್ದಾರೆ ಜಿಮ್ಸಿನ. ಹಾಗಿದ್ರೆ ಮನೆಗೆ ಬರ್ತಿದ್ದಾಗೆ ಗುಂಡು ಮತ್ತು ಜಿಮ್ಸಿನರ ಹೊಸ ಬದುಕು ಶುರುವಾಗುತ್ತಾ. ಅತ್ತ ಕಡೆ ಎಲೆಕ್ಷನ್ನಿಂದ ಮತ್ತೆ ವಾಪಸ್ ನಾಮಿನೇಷನನ್ನು ತಗೋಬೇಕು ಅಂತ ಹೇಳಿರ್ತಕ್ಕಂಥ ವೀರಭದ್ರನ ಗ್ರಾಚಾರ ಬಿಡಿಸೋದಕ್ಕೆ ಪಾರು ಎಂಟ್ರಿ ಕೊಡೋದ್ರ ಮುಖಾಂತರ ಅಲ್ಲೇ ವೀರಭದ್ರನಿಗೆ ಹಿಗ್ಗಾಮುಗ್ಗ ಬಾರಿಸೋದಕ್ಕೆ ಅಂತಾನೆ ಮುಂದಾಗ್ಬಿಡ್ತಾಳೆ. ಅಪ್ಪ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ. ಮತ್ತೆ ಶಿವು ಯಾವುದೇ ಕಾರಣಕ್ಕೂ ನಾಮಿನೇಷನಿಂದ ಹಿಂದೆ ಸರಿಯೋದಿಲ್ಲ ಅಂತ ಹೇಳಿದ್ರ ಮುಖಾಂತರ ಎಲೆಕ್ಷನ್ನಲ್ಲಿ ನಿಂತು ಗೆದ್ದು ತೋರಿಸು ನನ್ನ ಗಂಡನ ಮುಂದೆ ಅಂತ ಹೇಳಿ ವೀರಭದ್ರನಿಗೆ ಚಾಲೆಂಜ್ ಹಾಕ್ತಾಳೆ. ಹಾಗಿದ್ರೆ ಯಾವ ರೀತಿಯಲ್ಲಿ ಕತೆ ಮುಂದೆ ಸಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.